ಶಿರ್ಪುರ್ ಮಾದರಿ ಕಾಮಗಾರಿಕೆಗಳ ಕುರಿತು ಮಾಡಲಾಗಿರುವ ಆರೋಪಗಳು ಸತ್ಯಕ್ಕೆ ದೂರು ಎಂದು ಶಾಸಕರಾದ ಬಿಆರ್ ಪಾಟೀಲ್ ಅವರ ಬೆಂಬಲಿಗರು ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಳಂದ್ ತಾಲೂಕಿನ ಶಾಸಕರಾದ ಬಿಆರ್ ಪಾಟೀಲ್ ಅವರ ವಿರುದ್ಧ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಬೆಂಬಲಿಗರು ಇತ್ತೀಚೆಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಶಿರ್ಪುರ್ ಮಾದರಿ ಕಾಮಗಾರಿಕೆಗಳ ಕುರಿತು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರಾಗಿದ್ದು ವಾಸ್ತವ ಅಂಶಗಳಿಗೆ ವಿರುದ್ಧವಾಗಿವೆ. ಬಿಆರ್ ಪಾಟೀಲ್ ಅವರು 2013 2018 ಅವಧಿಯಲ್ಲಿ ಶಾಸಕರಾಗಿದ್ದಾಗ ಸಂದರ್ಭದಲ್ಲಿ ಕಿಣ್ಣಿ ಸುಲ್ತಾನ, ಮಾದನ್ ಹಿಪ್ಪರ್ಗ ಸೇರಿದಂತೆ ತಾಲೂಕಿನ 14 ಗ್ರಾಮಗಳಲ್ಲಿ ಶಿರ್ಪುರ್ ಮಾದರಿ ಅಂತರ್ಜಲ ಅಭಿವೃದ್ಧಿ ಕಾಮಗಾರಿಕೆಗಳನ್ನು ಕೈಗೊಂಡಿದ್ದರು. ಈ ಕಾಮಗಾರಿಕೆಗಳಿಂದ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯಗಳು ಹೆಚ್ಚುವುದು ಜೊತೆಗೆ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಲಭ್ಯತೆ ಕೂಡ ಸುಧಾರಿಸಿದೆ. ಕಾಮಗಾರಿಕೆಗಳು ಪೂರ್ಣಗೊಂಡ ನಂತರ ಕಿಣ್ಣಿ ಸುಲ್ತಾನ್, ಮಾದನ್ ಹಿಪ್ಪರ್ಗ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರೈತರು ಹಾಗೂ ಗ್ರಾಮಸ್ಥರು ಸಾರ್ವಜನಿಕವಾಗಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಬೆಂಬಲಿಗರು ಇತ್ತೀಚೆಗೆ ನಡೆಸಿದ ಪತ್ರಿಕಾಗೋಷ್ಠಿಯ ಮೂಲಕ ಮಾಡಲಾಗಿರುವ ಆರೋಪಗಳು ಸತ್ಯಕ್ಕೆ ದೂರಾಗಿದೆ ಎಂದು ಬಿಆರ್ ಪಾಟೀಲ್ ಅವರ ಬೆಂಬಲಿಗರು ಸ್ಪಷ್ಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಪತ್ರಿಕಾಗೋಷ್ಠಿ ನಾವು ಕರೆಯೋ ಉದ್ದೇಶ ಅಂತಂದ್ರೆ ಏನಾಗಿ ನಮ್ಮ ಸತ್ಲಿಂಗಪ್ಪ ಅವ್ರು ಹೇಳಿದ್ರು, ನಾವೊಂದು 10 ದಿನ ಹಿಂದೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಇಲ್ಲೇ ಎಲ್ಲರೂ ಶಾಸಕರು ಶಿರ್ಪುರ್ ಮಾದರಿ ಬದಲ್ದಾಗ ಅವ್ಯವಹಾರ ಆಗ್ಯದ ಅಂತ ಹೇಳ್ಕೇಶನ್ ಹೇಳಿದರು. ಅದಕ್ಕೆ ಉತ್ತರ ಕೊಡ ಮತ್ತು ಹೇಳ್ಕೇಶನ್ ನಾವೊಂದು ಮಾದನಿ ಪಾರ್ಗ ರೈತರು ಆಮೇಲೆ ಕಿಂಡಿ ಬಸ್ ರೈತರು ಎಲ್ಲರೂ ಕಲ್ಕೇಶನ್ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆವು. ಮಾಡಿದ್ಮ್ಯಾಗ ಏನಾಯ್ತಂದ್ರೆ ನಮ್ಮ ಊರಲ್ಲಿ BJP ಕಾರ್ಯಕರ್ತರು ಅವರು ಒಂದು ನಿಯೋಗ ಮಾಜಿ ಶಾಸಕರ ಬೆಂಬಲಿಗರು ಅವ್ರು ಏನು ಮಾಡಿದ್ರು ಅಂದ್ರೆ ಅಲ್ಲಿ ನೈಜ ಸ್ಥಿತಿಗೆ ಹೋಗಿಸಿಂದ ಹಿಂಗೆ ಆಗ್ಯದ ಅಂತ ಹೇಳ್ಕೇಶನ್ ಅವರೊಂದು ಯಾವ ತಾರೀಕಿಗೆ ಅಂದ್ರೆ 20 ಜೂನ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವರು ಪತ್ರಿಕಾಗೋಷ್ಠಿದಾಗ ಏನೇನು ಕೇಳ್ಯಾರ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಇವತ್ತು ಸಮಂಜಸ ಕೊಡ್ಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯಾಗಿ ನಾವು ಹಮ್ಮಿಕೊಂಡಿದ್ದೆವು. ಮೊದಲನೇದಾಗಿ ಅವರು ಎಲ್ಲಿ ಹೋಗ್ಯಾರತ್ತಂದ್ರೆ ಒಂದು ಚೆಕ್ ಡ್ಯಾಮ್ ಹೊಡೆದು ಊರಾಗಿದ್ದ ನಮ್ಮ ಹೊಲದ ಬಲ್ಲಿ ಆದ್ರಿ 2 ಹಳ್ಳ ಕಲಿತಾವೆ. 2 ಹಳ್ಳ ಕಲಿತಲ್ಲಿ ಅಲ್ಲಿ ಹೋಗಿ ಕಿಶಿಂದ ಅವ್ರು ನೋಡಿ ಕಿಶಿಂದ ಏನು ಹೇಳ್ಯಾರ, ಇದು ಅವ್ಯವಹಾರ ಆಗ್ಯದ, ಎಲ್ಲ ಒಡೆದದ, ಏನೂ ಇಲ್ಲ, ಇದು ಬರೀ ರೊಕ್ಕ ಎತ್ತದ ಕೆಲಸ ಅದ ಅಂತ ಹೇಳ್ಯಾರ. ತಮಗೆಲ್ಲ ಗೊತ್ತಿದೆ ಅಂತೆ ಹೋದ ವರ್ಷ ಎಷ್ಟು ಮಳೆ ಬತ್ತು ಹೇಳ್ರಿ ಎಲ್ಲ ಕಡೆ. ಬರೀ ಕರ್ನಾಟಕ ಇದು ಬರೀ ನಮ್ಮದು ಗುಲ್ಬರ್ಗ ಡಿಸ್ಟಿಕ್ ಅಷ್ಟೇ ಫ್ಲಡ್ ಬಂದಿಲ್ಲ, ಇಡೀ ಕರ್ನಾಟಕಕ್ಕೆ ಮಳೆ ಹೆಚ್ಚಾಗಿ ಎಲ್ಲ ಕಡೆ ಆಗ್ಯದ. ಒಬ್ಬಡದು ಒಪ್ಕೊಂಡಲ್ಲಿಲ್ಲತ್ತಲ್ಲ, ಅದು ಹ್ಯಾಂಗೆ ಆಗಬೇಕಾಗಿತ್ತು ಕರೆಕ್ಟ್ ಹಾಗೆ ಆಗಿತ್ತು ರೀ. ಚೆಕ್ ಡ್ಯಾಮ್ ಎಷ್ಟು ಹ್ಯಾಂಗೆ ಕಟ್ಟಬೇಕಾಗಿತ್ತು, ಕಲ್ಲಿನ ಚಾಪ್ ಎಷ್ಟು ಹೊಡಿಬೇಕಾಗಿತ್ತು, ಮುಂದೆ ಎಷ್ಟು ಹೊಡಿಬೇಕಾಗಿತ್ತು, ಹಿಂದೆ ಎಷ್ಟು ಹೊಡಿಬೇಕಾಗಿತ್ತು, ಮುಂದೆ ಬೇಸ್ಮೆಂಟ್ ಎಷ್ಟು ಹಾಕೋಬೇಕಿತ್ತು, ಆದ್ಮೇಲೆ ಬೋರ್ವೆಲ್ ಎಷ್ಟು ಹೊಡಿಬೇಕಾಗಿತ್ತು, ಎಲ್ಲ ಕೆಲಸ ಕರೆಕ್ಟ್ ಆಗ್ಯದ. ಅವ್ರು ಈಗ ಅದು ಖರಾಬ್ ಆದ್ಮೇಲೆ ಹೋಗಿ ನೋಡ್ಯಾರ. ಅವ್ರು ಪೈಲ ಹೊಡ್ಯಾರದು ನನಗರೆ ಅನ್ಸಲ್ಲಾಗ್ಯದ. ಯಾಕಂದ್ರೆ ಒಬ್ಬರು ಅದ್ರಾಗ ಏನು ಕೇಳ್ತಾರೆ ಅಂದ್ರೆ ಬಾಜು ಕಲ್ಲಿನ ಚಾಪ್ ಯಾಕೆ ಹೊಡೆದಿಲ್ಲ ಅಂತ ಕೇಳ್ತಾರೆ. ಪ್ರತಿಯೊಂದು ಎಲ್ಲಿ ಚೆಕ್ ಡ್ಯಾಮ್ ಆಗ್ಯದ ಅಲ್ಲಿನ ಕಲ್ಲಿನ ಚಾಪ್ 4 ಕಡೆ ಕಲ್ಲಿನ ಚಾಪ್ ಆಗ್ಯಾವ್ರಿ. ಮುಂದೆ ನೀರು ಬೀಳಲ್ಲಿ ಮಣ್ಣು ಹರ್ಕೊಂಡು ಹೋತಂತೇಳಿ ಅಲ್ಲಿ ಬೆಡ್ ಹಾಕಿದ್ದಾರೆ. ಮತ್ತು ನೀರು ಹಿಂಗಲೇ ತಿಳ್ಕಿಸಿನ ಅಲ್ಲಿ ಹೋಲ್ ಹಾಕಿದ್ದಾರೆ ಎಲ್ಲ 300 ಫೀಟ್. ಮತ್ತು ಅವ್ರೇನು ನೋಡಿಲ್ಲ, ಅವ್ರಿಗೆ ಕಣ್ಣಿಗೆ ಕಾಣಿಸಿಲ್ಲ. ಫಸ್ಟ್ ಅವ್ರು ಏನು ಹೇಳ್ತಾರೆ ಹೊಡೆದು. ಇದಕ್ಕೆ ನಾ ಹೇಳೇನು ಹೇಳ್ತೀನಿ, ಮಳೆ ಹೆಚ್ಚು ಬಂದು ಹೊಡೆದದ, ಅದು ಯಾರ ಕೈಗಿಲ್ಲ, ಅದು ಪ್ರಕೃತಿ ನಿಯಮದ, ಅದು ಹೊಡೆದದ. ಅಷ್ಟು ಹೊಡೆದು ಬಿ ನೀರು ಹೋದ್ವಿ, ನೀರು ಹೋದ್ರಿ ಬಿ ಇನ್ನಾದ್ರೂ ಬಿ ನಾ ಲಾಸ್ಟ್ ಟೈಮ್ ನಮ್ಗೆ ಪ್ರೆಸ್ ರಿಪೋರ್ಟ್ದಾಗ ನಾ ಹೇಳೀನಿ, ಇನ್ನಾದ್ರೂ ಬಿ ನಮ್ಮ ಹೊಲದಲ್ಲಿ ಬ್ಯಾಸ್ಗೆಯಲ್ಲಿ 20 ಎಕರೆ ನೀರಾವಳಿ ಇದೆ, ಈಗ 20 ಎಕರೆ ನೀರಾವಳಿ ಅದ. ಅವ್ರು ಮೊನ್ನೇನು ಹೋಗಿರಲ್ಲ, ಅಲ್ಲಿದೆ ಒಂದು 2 ನಿಮಿಟ್ ನನ್ನ ಬಾಯಿಗೆ ಹೋಗಿ ನೋಡಿದ್ರು ಗೊತ್ತಾಗ್ತಿತ್ತು ಅವ್ರಿಗೆ. ನಾ ಹೇಳಿದ ದಿನ ನನ್ನ ಬಲ್ಲಿ 2 ಮೋಟ್ರ್ ನಡೀತವೆ, ನಂದು 20 ಎಕರೆ ಕಬ್ಬದ ನೋಡ್ರಿ ಅಂತ ಹೇಳ್ಕೇಸಿ ಅಲ್ಲಿ ಹೋಗಿ ನೋಡಿಲ್ಲ, ಅವ್ರು ಒಡದಲ್ಲೇ ಹೋಗಿ ನೋಡ್ಯಾರ. ಆರೋಪ ಮಾಡಿದವ್ರೊಬ್ಬರು ರಾಜಶೇಖರ್ ಕಂಬಾರ ಅಂತ ಹೇಳ್ಕೇಸಿ ನಾವು ನಮ್ಮೂರವ್ರು ಯಾರು, ಅವ್ರದ್ದು ಬಿ ಅಲ್ಲೇ ಬಾಯಿ ಬಾಜುನೇ ಅದ ರೀ. ಅವ್ರ ಬಾಯಿನೂ ಏನೋ ಬೆಳೆಯಲ್ಲ. ಅವರು ಇದಕ್ಕೆ ಯಾವ ವ್ಯವಹಾರ ಆಗ್ಯದ ಕೇಳಿ ಹೇಳ್ತಾರಂತಂದ್ರೆ ಇದೇ ನ್ಯಾಯ ರೀ. ಅಲ್ಲಿ ಹೋಗಿ ಸತ್ಯ ಘಟನೆ ನೋಡ್ಬೇಕು ಅವ್ರು ಎಲ್ಲರೂ, ಬೈಡ ಒಡೋದು ಒಂದು. ಮತ್ತು ಇನ್ನೊಂದು ಏನು ಆರೋಪ ಮಾಡ್ತಾರಂತಂದ್ರೆ ಅವರು ಇದು ಏನು ಮಾಡ್ಯಾರ, ಅವ್ರು ಏನು ಹೇಳ್ತಾರಂದ್ರೆ ಇದು ಮಹಾರಾಷ್ಟ್ರಕ್ಕಷ್ಟೇ ಪ್ಲಸ್ ಆಗ್ಯದ ಅಂತ ಹೇಳ್ತಾರೆ. ಅಂದ್ರೆ ಮಹಾರಾಷ್ಟ್ರಕ್ಕಷ್ಟೇ ಪ್ಲಸ್ ಆಗ್ಯದ ಅಂತಂದ್ರೆ ಹೆಂಗೆ ರೀ, ಈಗ ನಮ್ಮ ಹೊಲ ಆಗನ ಮಹಾರಾಷ್ಟ್ರನೇ ಬರ್ತದೆ. ಅದೇ ನಮ್ಮ ದೇಶ ಬಿಟ್ಟು ಬೇರೆ ದೇಶ ಅಲ್ಲ, ನಮ್ಮ ದೇಶದಾಗೆ ಅದ, ಅದು ಮಹಾರಾಷ್ಟ್ರನೇ ಬರ್ತದೆ. ಮಹಾರಾಷ್ಟ್ರ ಬರ್ತದೆ, ಮಹಾರಾಷ್ಟ್ರ ಪ್ಲಸ್ ಆಗ್ತದೆ ಅಂತ ಹೇಳ್ತಾರೆ. ಇವ್ರು ಮುಂಜಾನೆ ಹೇಳೋಣ ನಾವೆಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತೀವಲ್ಲ ರೀ. ಕಿರಾಣಿ ಥರ ಇತ್ತಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಏನಾರು ಕೆಲಸ ಇತ್ತ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಎಲ್ಲ ಹೋಗಿಸಿ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀವಲ್ಲ ರೀ ಆ ಟೈಮಿಗೆ. ಮತ್ತು ಇವ್ರಿಷ್ಟು ಮಹಾರಾಷ್ಟ್ರಕ್ಕೆ ಪ್ಲಸ್ ಆಗ್ತದೆ, ಇವ್ರಿಷ್ಟು ಕಾಜಿ ಇತ್ತಂದ್ರೆ ಇವ್ರು ಎಲ್ಲ ತಮ್ಮ ಕೆಲಸಕ್ಕೆ ಕರ್ನಾಟಕ ಬರಬೇಕು, ಮಹಾರಾಷ್ಟ್ರಕ್ಕೆ ಯಾಕೆ ಹೋಗ್ತಾರೆ ಇವ್ರು ಮತ್ತೆಲ್ಲ ರೀ. ಅದು ಏನು ಅದು ಭೀ ತಪ್ಪ. ಮತ್ತು ಇನ್ನೊಬ್ರು ಏನು ಮಾತಾಡ್ತಾರಂತಂದ್ರೆ ಅದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿ ಮಾತಾಡ್ತಾರೆ. ಹ್ಯಾಂಗೆ ವೈಜ್ಞಾನಿಕವಾಗಿ ಆಗಿಲ್ಲ? ಇವ್ರೇನು ಪೂರಾ ತಿರುಗೇಡ್ಯಾರ ಆದ್ಮೇಲೆ ಯಾರಿಗೆ ಹೋಗಿ ನೋಡ್ಯಾರಿ?
ನೋಡ್ರಿ ನನ್ನ ಹೊಲದ ಬಾಜು ಆಗ್ಯದ, ನಾ ಖುದ್ದು ನೋಡೀನಿ. 9 ಫೀಟ್ ಗಾರಿ ಬಿರ್ಸ್ ಹತ್ತತಕ್ಕ ಗಾರಿ ಹೊಡೆದಾರಿ. ಆಮೇಲೆ ಎಷ್ಟು ಕಲ್ಲಿನ ಚಾಪ್ ಹೊಡಿಬೇಕು ಹೊಡೆದಾರೆ, ಎಷ್ಟು ಮಣ್ಣು ಮ್ಯಾಗ ಹಾಕ್ಬೇಕದ, ಅದು ಏನು ಆಗ್ಬೇಕು ಎಲ್ಲ ಕೆಲಸ ಆಗ್ಯದ. ಮಳೆ ಬಂದು ಅಷ್ಟೇ ಹೊಡೆದ. ಅಷ್ಟು ನೀರು ನಿಂತರು ಭೀ ನಾವು ನಿಮ್ಗೆ ಹೇಳ್ತೀನಿ ರೀ, ಏನೋ ಇಲ್ಲಿ ಮಳೆ ಬಂದಿಲ್ಲ ಕಲಬುರಗಿಯಲ್ಲಿ. ನಮ್ಮಲ್ಲಿ 2 ದಿನ ಮಳೆ ಬಂದದ. ನಮ್ಮ ಊರ ಬಾಜುನೇ ನಿಮಗೆ ಫೋಟೋ ಕೊಡ್ತೇವೆ, ನಮ್ಮ ಊರ ಬಾಜುನೇ ಕೆರೆ ತುಂಬಿ ನಿಂತದ. ಈಗ ನಾವು ಊರಾಗ ಹೋಗಳಾಗ ಬರಳಾಗ ದೊಡ್ಡ ಪುಲ್ ಬಲ್ಲಿ ನೀವು ರೈಟ್ ಸೈಡ್ ನೋಡಿದ್ರೆ ಅಂದ್ರೆ ಪೂರ ಕೆರೆ ಒಂದು ಚೆಕ್ ಡ್ಯಾಮ್ ಅದ್ರಿ. ಒಂದೇ ಮಳೆಗೆ ಚೆಕ್ ಡ್ಯಾಮ್ ತುಂಬ ನಿಂತದ. ಮತ್ತು ಇನ್ನೊಬ್ರಿಗೆ ಏನು ಮಾತಾಡ್ತಾರೆ ಅಂದ್ರೆ ಶಾಸಕರಿಗೆ, ನೀವು ಕಾಲುವೆ ಮಾಡಿರಿ ನಿಮ್ಗೆ ಸಪೋರ್ಟ್ ಆದತ್ ಹೇಳಿದಾರೆ ಅವರು. ಇವರು ಇಷ್ಟು ನೋಡ್ರಿ ಇದ್ರದ್ದೇ ಸಂಬಳ ಈ ಶಾಸಕರಿಗೆ ಕಾಲುವೆ ಮಾಡತ್ ಹೇಳ್ತಾರೆ, ಇದ್ರದ್ದೇ ಸಂಬಳ. ಇದು ಮಾಡಿದೇ ಅವ್ರಿಗೆ ತೃಪ್ತಿ ಇಲ್ಲ. ಶಾಸಕರು ನೋಡ್ರಿ ಶಿರ್ಪುರ್ ಮಾದರಿ ಇದ್ರಿ ಕರ್ನಾಟಕದಾಗ ಎಲ್ಲಿ ಆಗಿಲ್ಲ, ಮುಖ್ಯಮಂತ್ರಿಯವರ ಸ್ವಕ್ಷೇತ್ರದಾಗಿಲ್ಲ. BR ಪಾಟೀಲ್ ಅವ್ರು ಹೋಗಿ ಅಲ್ಲಿ ಅಧ್ಯಯನ ಮಾಡ್ಕೊಂಬಂದು ಆಫೀಸರ್ ಕರ್ಕೊಂಡು ಹೋಗಿ ನಮ್ಮ ಜಿಲ್ಲೆಗೆ ದುಡ್ಡು ಬೇಕಂತೇಳಿ ತಂದು ಇಡೀ ಕರ್ನಾಟಕದಲ್ಲಿ ಪೈಲ ಆಗಿದ್ದು ಆಳಂದ ತಾಲೂಕು. ಇವ್ರು ನಮಗೇನು ಹೇಳ್ತಾರೆ, ಕಾಲುವೆಲೆ ನೀರು ಹಾಕ್ರಿ, ನಿಮ್ಮದು ಫೋಟೋ ಅಷ್ಟೇ ಅಂತ ಹೇಳ್ತಾರೆ ಅಂತೇಳಿರಿ. ಇದು ಮಾಡಿದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಇರಲಿ ಅಂದ್ರೆ ಭೀ ಒಪ್ಕೋತೇವೆ ನಾವು. BR ಪಾಟೀಲ್ ಅವ್ರು ಮುಂದಾಳೆ ವಿಚಾರ ಆದ್ರಿ, ಅವ್ರು ಮುಂದಾಳೆ ವಿಚಾರ ಇದನ್ನೂ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಭೀಮಾಲಿಂತ ಅಮರ್ಜಾಗ ನೀರು ತರ್ಲಿಕ್ಕತ್ತಾರ. ಅಮರ್ಜಾಗ ತಂದ ಮ್ಯಾಗ ಏನು ಬರೀ ಅಮರ್ಜಾಗ ನೀರು ಅಷ್ಟೇ ಕೊಡ್ತಾರೆ ರೀ. ಅಮರ್ಜಾಗ ನೀರು ತಂದ ಮ್ಯಾಗ ಮುಂದೆ ನೀರು ಎಲ್ಲಿ ಹೋಗೋದ ರೀ, ಎಲ್ಲ ಹಳ್ಳಿಗಳಿಗೆ ಹೋಗೋದ. ಯಾವ ಹಳ್ಳಿಗಳು, ಎಲ್ಲ ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಹೋಗೋದ. ಹೋಗ್ತದಲ್ಲ ಅದೆಲ್ಲ. ಮತ್ತು ಇವ್ರು ಮುಂದೆ ಪ್ಲ್ಯಾನ್ ಇಲ್ಲ ರೀ, ಅವ್ರು ತಿಳಿಯಲ್ಲ ಇವ್ರಿಗೆ. ಮತ್ತು ಕಾವಲಿನ ಈಗ ನೋಡ್ರಿ ಬ್ಯಾಸ್ಗ್ಯಾಗ ಅಕಸ್ಮಾತ್ ನೀರು ಎಲ್ಲಿ ಬರ್ತದೆ ಅನ್ನೋದ್ರೆ ಭೀಮಾಲಿಂತ ಅಮರ್ಜಾಗ ಬರ್ತದೆ ನೀರು. ಅಮರ್ಜಾಲಿಂತ ಎಲ್ಲ ಕೆರೆಗಳಿಗೆ ಹೋಗ್ತದೆ. ಕೆರೆಗಳಿಗೆ ಹೋಗೋಣ, ಮತ್ತು ಅಲ್ಲಿ ಕೆರೆಗಳು ನೀರು ತುಂಬಂದ್ರೆ ಎಲ್ಲ ರೈತರಿಗೆ ಹೆಲ್ಪ್ ಆಗ್ತಲ್ಲ ರೀ. ಮತ್ತು ಅದು ಮುಂದಾಲೋಚನೆ ಯಾವ್ದಲ್ಲಿ BR ಪಾಟೀಲ್ ಅವರಿಗೆ. ಅದೇ ಇನ್ನೊಂದು ಮಾತು, ಇವ್ರು ಏನು ಹೇಳ್ತಾರೆ, ಎಲ್ಲ ತಪ್ಪಾಗ್ಯದ ಅಂತ ಹೇಳ್ತಾರೆ. 2013ರಿಂದ 2018 ತನಕ ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರು ಶಾಸಕರಿದ್ದರು. ಆಳೆಗೆ ಇದು ಕೆಲಸ ಆಗ್ಯದ ಅಂತೇಳಿರಿ. ಮುಂದೆ 2018ರಿಂದ 2023 ತನಕ ಅವರು ಸುಭಾಷ್ ಅವ್ರು ಗುತ್ತಿದವರೇ ಶಾಸಕರಾದರು. ಮತ್ತು ಅವ್ರ ಬೆಂಬಲಿಗರು ಆ ಟೈಮಿಗೆ ಹೇಳ್ಬೇಕಾಗಿತ್ತು, ಅವ್ಯವಹಾರ ಆಗ್ಯದ್ರಿ, ಇದಕ್ಕೆ ತನಿಖೆ ಹಾಕ್ರಿ ಅಂತ ಹೇಳ್ಕಿಸಿಂದ 5 ವರ್ಷ ಗಪ್ ಕೂತರು. ಆಮೇಲೆ ಒಂದು ಮಾತನ್ನ ಏನು ಕೇಳ್ತೇನೆ ರೀ, ಆಯ್ತು ರೀ ಆಗಿದ್ದು ಕೆಲಸ ಯಾಕೆ ಮುಂದೆ ಕಂಟಿನ್ಯೂ ಮಾಡಲಿಲ್ಲ ಇವರು. ಆ ಟೈಮಿಗೆ ನೋಡ್ರಿ, ಫಸ್ಟ್ ಟೈಮ್ BR ಪಾಟೀಲ್ ಅವರು MLA ಆದ ಮ್ಯಾಗ 51 ಕಿಲೋಮೀಟ್ರ್ ಶಿರ್ಪುರ್ ಮಾದರಿ ಆಗ್ಯದ. 11 ಹಳ್ಳಿಗಳಿಗೆ ಹೆಲ್ಪ್ ಆಗ್ಯದ. 52 ಚೆಕ್ ಡ್ಯಾಮ್ ಆಗ್ಯಾವ. ಈಗ ಮತ್ತೆ ಅವ್ರು 5 ವರ್ಷ ಆದ್ಮ್ಯಾಗ ಅವ್ರು ಬಂದ ಮ್ಯಾಗೆ ಈ ಸದ್ದು ಮತ್ತೆ 15.40 ಕಿಲೋಮೀಟ್ರಿಗೆ 47 ಕೋಟಿ ರೂಪಾಯಿ ಆಗ್ಯದ ರೀ. ಯಾವ್ಯಾವ ಹಳ್ಳಿ ಸಲ್ಗರ್ ಟು ಕೊಡಲ್ಹಂಗರ್ಗ, ಬಸವಂತವಾಡಿ ಟು ನಿಂಬರ್ಗ, ಬಂಗರ್ಗ, ಚಿತ್ತಲಿ, ಸಾಲೇಗಾಂವ, ಖಂಡಾಳ, ಮಂಟಗಿ, ನೀರ್ಗುಡಿ, ಪಡಸೋಳಿ, ಹಿಂಗೆ 5 ಸ್ಕೀಮ್ದಾಗ ಇದು ಆಗ್ಯಾರ. ಈ ಸದ್ 3 ಕೆಲಸ ಚಾಲು ಅವ. ಹಳ್ಳಿ ಸಲ್ಗರ್ ಟು ಕೂಡಲಂಗರ ಚಾಲು ಅದ ರೀ, ಬಂಗರ್ಗ, ಚಿಚ್ಚಲಿ, ಸಾಲೇಗಾಂವ್ ಚಾಲು ಅದ, ಖಂಡಾಳ ಟು ಮಂಟಗಿ ಚಾಲು ಅದ. ಅವ್ರು ಬಂದ ಮ್ಯಾಗೆ ಮತ್ತೆ ಇದು ಕೆಲಸ ಚಾಲು ಆಗ್ಯದ. ಆಮೇಲೆ ಇದು ಅವೈಜ್ಞಾನಿಕ ಇದು ತಪ್ಪಾಗ್ಯದ ಅಂತ ಹೇಳ್ತಾರೆ ರೀ. ಇದು ತಪ್ಪಾಗಿತ್ತಂದ್ರೆ ಅಲ್ಲಿ ಮಿನಿಸ್ಟರ್ಸ್ ಯಾಕೆ ಓದ್ತಿರು, ಏನು ಭೋಜರಾಜ್ ಅವ್ರು ಮಿನಿಸ್ಟ್ರ್ ಇದ್ದರು. BR ಪಾಟೀಲ್ ಅವ್ರಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ತೋರಿಸಿ ಮಾಡಿ ಎಲ್ಲ ಸರಿಯಾಗಾದ ಬಂದ ಮ್ಯಾಗೆ ಇದು ಸೆಕೆಂಡ್ ಬಜೆಟ್ ರಿಲೀಸ್ ಆಗ್ಯದ. ಸೆಕೆಂಡ್ ಬಜೆಟ್ ರಿಲೀಸ್ ಆದ್ಮ್ಯಾಗ